ಪೊಲೀಸರಿಗೆಲ್ಲ ಒಂದೇನಾಗ್ತದೆ ಅಂತಂದರೆ, ಪೊಲೀಸಿಗೆ ಯಾರಾದರೂ ಕಂಪ್ಲೇಂಟ್ ಕೊಡಬೇಕು ಹಿಂಗಾಗಿದೆ ಅಂತ, ತಕ್ಷಣ ಅವರು ಆ್ಯಕ್ಟ್ ಮಾಡ್ತಾರೆ. ನಾವು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ. ಸುವಮೋಟೋ ತೊಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದ್ದೀವಿ. ಒಂದು ವೇಳೆ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನೀವು ಆ್ಯಕ್ಟ್ ಮಾಡಬೇಕು ಅಂತೇಳಿ. ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ. ನಾವೇನೋ ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತು ಆರ್ಡಿನೆನ್ಸ್ದು ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನು ಗವರ್ನರಿಗೆ ಕಳಿಸ್ಕೊಡ್ತೀವಿ. ಈ ಮಧ್ಯೆ ಎಲ್ಲ ಡಿ ಸಿಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ, ಎಲ್ಲ ಎಸ್ ಪಿಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ. ಇದನ್ನು ಕಂಟ್ರೋಲ್ ಮಾಡ್ತೀವಿ, ಬಿಡೋದಿಲ್ಲ. ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ನಮ್ಮ ಡ್ರಾಫ್ಟಲ್ಲಿ ಕೂಡ ಡೆಪ್ಯೂಟಿ ಕಮಿಷನರ್ಸ್ಗೆ ಹೆಚ್ಚು ಪವರ್ ಕೊಡಬೇಕು ಅಂತೇಳಿ, ಅದಕ್ಕೆ ಯಾವುದೊಂದು ವಿಂಗ್ ಮಾಡಬೇಕು ಅನ್ನೋದು ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ. ಅದನ್ನು ತೀರ್ಮಾನ ಆದಮೇಲೆ ಅದಕ್ಕೆ ಆರ್ಡಿನೆನ್ಸ್ ತರೋದು, ಸೆಷನ್ವರೆಗೂ ವೆಯ್ಟ್ ಮಾಡೋದು ಬೇಡ. ಇಲ್ಲ, ಅವ್ರು ಏನಾಗಿದೆ ಅಂದರೆ ಕೆಲವು ಕಡೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ. ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರೇನು ಮಾಡ್ತಾರೆ ಅಂತಂದರೆ, ಹೋಗಿ ಫೋರ್ಸ್ಫುಲ್ಲಾಗಿ ಕೆಲವ್ರನ್ನೆಲ್ಲ ಕರ್ಕೊಂಡೋಗಿ ಗುಂಡಾಗಳ ಥರ ಅವ್ರನ್ನ ವರ್ತನೆ ಮಾಡಿಕೊಂಡು ಮಾಡ್ತಾರೆ. ಅದು ಮಾಡಬಾರ್ದು, ಮಾಡಿದರೆ ನಿಮ್ಮ ಮೇಲೆ ಕ್ರಮ ತೊಗೊತೀವಿ ಅಂತ ಕೂಡ CM ಅವರು ಹೇಳಿದರು. ಯಾರು ಆ ಏಜೆನ್ಸಿ ಯಾವುದಿದೆ, ಯಾವ ಮೈಕ್ರೋ ಫೈನಾನ್ಸಿಂದ ಆ ಥರ ಮಾಡ್ತಿದ್ದಾರೆ, ಅವ್ರ ಮೇಲೇ ನಾವು ಕ್ರಮ ತೊಗೊತೀವಿ, ಇಂಡಿವಿಜುವಲ್ಸ್ಗಿನ್ನ ಹೆಚ್ಚಾಗಿ ಅಂತೇಳಿ ಹೇಳಿದ್ದಾರೆ. ಅದನ್ನು ಮಾಡ್ತೇವೆ, ಬಿಡೋದಿಲ್ಲ. ಯಾವುದ್ರದ್ದು ಅಲ್ಲ, ಇವತ್ತು ಫೈನಲೈಸ್ ಮಾಡಿದ್ರೆ ನಾಳೆ ನಾವು ಮಾಡ್ತೀವಿ. ಇವತ್ತು ನಾವು ಅದಕ್ಕೆ ಮೀಟಿಂಗ್ ಕರೆದ್ರೆ HK ಪಾಟೀಲ್ರು ಲಾ ಮಿನಿಸ್ಟ್ರಿಗೆ, ಅವ್ರಿಗೆ ಲಾ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು 3 ಜನ ಇವತ್ತು ಫೈನಲೈಸ್ ಮಾಡ್ತೀವಿ. ಮಾಡಿದ ಮೇಲೆ ನಾಳೆನೇ ಕ್ಯಾಬಿನೆಟ್ಟಿಗೆ ತಂದು ಫೈನಲೈಸ್ ಮಾಡೋದಕ್ಕೂ ಸಾಧ್ಯತೆ ಇದೆ. ಕೇಳ್ತಾ ಇದ್ದೀವಿ ನಾವು. ನಮ್ಮ ಅಹವಾಲು ಹೇಳಬೇಕಲ್ಲ. ನಮಗೇನೆಂದರೆ, ಆ ಭಾಗದಲ್ಲಾದರೆ ಸುಮಾರು ನಾರ್ದರ್ನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ. 22 ಡಿಸ್ಟ್ರಿಕ್ಟು ಬರುತ್ತೆ, ತುಮಕೂರು ಅದು ಹೋಗುತ್ತೆ. ಆ ಭಾಗದಲ್ಲಾದರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕನೆಕ್ಟಿವಿಟಿ ಕೂಡ ಈಗಿರುವ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬೋದು ಅಂತ ಅವರು ಟೆಕ್ನಿಕಲಿ ಏನು ಮಾಡ್ತಾರೆ ನೋಡಬೇಕು. ಮೆಟ್ರೋದು ನಡೀತಾ ಇದೆ. DPR ಇನ್ನೂ ಫೈನಲೈಸ್ ಆಗಿಲ್ಲ. DPRಗೆ ಹೈದರಾಬಾದ್ ಕಂಪನಿ ಕೊಟ್ಟಿದ್ದಾರೆ. ಅವರು DPR ಇನ್ನೂ ಸಬ್ಮಿಟ್ ಮಾಡಿಲ್ಲ. ಮಾಡಿದ ಮೇಲೆ ತೀರ್ಮಾನ ತೊಗೊಳ್ತೀವಿ. PPP ಮಾಡಲ್ನಲ್ಲಿ ಸರ್ಕಾರದ್ದೇನು ಇನ್ವೆಸ್ಟ್ಮೆಂಟ್ ಇರಲ್ಲ. ಅದ ನಂತರ DPR ಬಂದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪರ್ಮಿಷನ್ ಕೇಳಬೇಕಾಗುತ್ತೆ. ಯಾಕೆಂದರೆ ನಾವಲ್ಲಿ ರೋಡಿನ ಮಧ್ಯದಲ್ಲಿ ಹೋಗೋದಾದರೆ ಮೀಡಿಯನ್ನಲ್ಲಿ ಅವ್ರು ಪರ್ಮಿಷನ್ ಕೊಡಬೇಕಾಗುತ್ತೆ. ಅದು ನಡೀತಾ ಇದೆ. ಶಾಸಕರುಗಳು ಶುರು ಮಾಡಿದಾರಲ್ಲ, ರಾಮನಗರ ಶಾಸಕರು CM ಮಾಡೋದು ಹೈಕಮಾಂಡ್, ಶಾಸಕರು ಅಭಿಪ್ರಾಯ ಕೇಳಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕಡೂರು ಶಾಸಕರು ಮಾತಾಡಿದ್ದಾರೆ. ನಾನು ನೋಡಲಿಲ್ಲ, ನಾನು ಗಮನಿಸಲಿಲ್ಲ. ಅವ್ರಿಗೂ ಅಪ್ಲೈ ಆಗುತ್ತಲ್ಲ, ಶಾಸಕರುಗಳಿಗೂ ಅಪ್ಲೈ ಆಗುತ್ತೆ, ಮಂತ್ರಿಗಳಿಗೂ ಅಪ್ಲೈ ಆಗುತ್ತೆ. ಪಕ್ಷದಲ್ಲಿ ಯಾರೇ ಆ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಅವ್ರು ಹೇಳಿದ ಮೇಲೆ ಎಲ್ಲರಿಗೂ ಅಪ್ಲೈ ಆಗುತ್ತಲ್ಲ. ಸೊ ಅವ್ರಿಗೂ ಮತ್ತೆ ಹೇಳ್ತಾರೆ ಕಾಣುತ್ತೆ. ಅವ್ರಿಗೂ ನೋಡಪ್ಪ ಹಿಂಗೆಲ್ಲ ಹೇಳಿದ್ದಾರೆ, ನೀವೆಲ್ಲ ಹೇಳಬಾರ್ದು ಅಂತ ನಾವು ಹೇಳ್ತೀವಿ. ಹೈಕಮಾಂಡ್ ಆಯ್ಕೆ ಮಾಡುತ್ತೆ, CM ಶಾಸಕರು ಸೇರಿ ಆಯ್ಕೆ ಮಾಡೋದು, ಎರಡೂ ಮಾಡ್ತಾರೆ. ಫಸ್ಟು ಅವ್ರ ಒಪಿನಿಯನ್ ತೊಗೊತಾರೆ ಶಾಸಕರದು, ಆನಂತರ ಅವ್ರು ತೀರ್ಮಾನ ಮಾಡ್ತಾರೆ. ಯೂಶ್ವಲಿ ಹಾಗೆ ಮಾಡೋದು. ಫಸ್ಟು ಒಪಿನಿಯನ್ ತೊಗೊಳ್ತಾರೆ, ಅದರಲ್ಲಿ ಮೆಜಾರಿಟಿ ಮತ್ತು ಬೇರೆ ಬೇರೆ ವಿಚಾರಗಳು ಅದನ್ನೆಲ್ಲ ಹೈಕಮಾಂಡ್ನವ್ರು ಪರಿಶೀಲನೆ ಮಾಡಿ ಅನೌನ್ಸ್ ಮಾಡ್ತಾರೆ. ಈಗ 1 ವರ್ಷ 8 ತಿಂಗಳಾಗ್ತಾ ಬಂದು ಸರ್ಕಾರ ಬಂದು ಯುವ ಮಂಡಳಿ ಸದಸ್ಯರಿಗೆ ಸಂಘ ಸಮಿತಿ ಮಾಡಿದ್ದಾರೆ. ಇನ್ನೂ ಫೈನಲ್ ಆಗಿಲ್ಲ. ಕಾರ್ಯಕರ್ತರು ಇನ್ನೂ ನಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಈಗ ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ನಾನೀಗಾಗಲೇ ಅದನ್ನು ಫೈನಲೈಸ್ ಮಾಡಿ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ 1 ತಿಂಗಳ ಮೇಲೆ ಆಯಿತು ಕೊಟ್ಟು. ಅವರು ಫೈನಲೈಸ್ ಮಾಡಿಕೊಟ್ರೆ ಅವರೇ ಅನೌನ್ಸ್ ಮಾಡೋದು. ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಅನೌನ್ಸ್ ಆಗುತ್ತೆ. ಅಧ್ಯಕ್ಷರು ತೀರ್ಮಾನ ಮಾಡಿ ಕೊಡಿ ಅಂತ ಹೇಳಿ ಪಾರ್ಟಿ ವರ್ಕರ್ಸ್ನ ಅವ್ರು ಮಾಡಿಕೊಡ್ಬೇಕಲ್ಲ. MLAಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಫೈನಲೈಸ್ ಮಾಡಿ ಕೊಟ್ಟಿದ್ದೇನೆ. ಪಾರ್ಟಿ ವರ್ಕರ್ಸ್ದು ಮಾಡಿಕೊಡಿ ಅಂತ ಕೇಳಿದ್ದೇನೆ, ಅವ್ರು ಕೊಟ್ಟಿಲ್ಲ ಇನ್ನೂ ಕೂಡ. ಅವ್ರಿಗೆ ಮಾಡಿ ಫೈನಲೈಸ್ ಮಾಡಿ ಕೊಟ್ಟ ಮೇಲೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತೇವೆ. ಆನಂತರ ಇಶ್ಯೂ ಆಗುತ್ತೆ.
ಗೊತ್ತಿಲ್ಲ, ನಾ ಮಾಡೋ ಕೆಲಸ ನನಗೆ ಕೊಟ್ಟಿರೋ ಕೆಲಸ ನಾ ಮಾಡಿಬಿಟ್ಟಿದ್ದೀನಲ್ಲ. 136 ಜನದ್ದು ಏನು ಕೊಟ್ಟಿದ್ರು ಅದನ್ನೆಲ್ಲ ಫೈನಲೈಸ್ ಮಾಡಿ ನಾನು ಸಬ್ಮಿಟ್ ಮಾಡಿದ್ದೇನೆ. ಸಮಿತಿಗಳಿಗೆ ಇಂತಿಂಥವ್ರನ್ನ ಹಾಕಬೇಕು, ಇಂತಿಂಥವ್ರನ್ನ ಅದು ಕೂಡ ಮಾಡಿದ್ದೇನೆ. ಅಂದರೆ ಯಾವ ಸಮಿತಿಗೆ ಯಾರನ್ನ ಹಾಕಬೇಕು ಅನ್ನೋದನ್ನು ಕೂಡ ಮಾಡಿದ್ದೇನೆ. ಅದು ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ಪೊಲೀಸ್ನವರು ಅಲ್ಲಿ ಕ್ರಮ ತಗೊಳ್ಳೋಕ್ಕೆ ಹೇಳ್ತೀವಿ. ಅವೇ ಹೇಳೋ ಅಗತ್ಯ ಇಲ್ಲ, ಅವ್ರು ಮಾಡ್ತಾರೆ. ಒಂದು ವೇಳೆ ಮಾಡಿಲ್ಲ ಅಂತಂದರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತೀವಿ. ಸರ್, ಮೂಡ ಕೇಸ್ನಲ್ಲಿ CBIದೆಲ್ಲ ವಿಚಾರಣೆ ಆಗಿ ರಿಸರ್ವ್ ಇಟ್ಟಿದ್ದಾರೆ. ಮುಂದಿನ ಪ್ರೋಸೆಸ್ಗಳು ನೆಕ್ಸ್ಟ್ ಕಾನೂನಾತ್ಮಕ ಅಲ್ಲ, ಪ್ರಕಟಣೆ ಆಗಲಿ ಅಲ್ಲ. ಆರ್ಡರ್ ಆಚೆಗೆ ಬಂದ ಮೇಲೆ ತಾನೇ ಗೊತ್ತಾಗುತ್ತೆ. ರಿಸರ್ವ್ ಮಾಡಿದ್ದಾರೆ ಅಂದಮೇಲೆ ಅದು ನಾವು ಕಾಯ್ದು ನೋಡಬೇಕು. ಅದು ಆಚೆ ಬಂದ ಮೇಲೆ ಏನಾದರೂ ಮುಂದಿನ ಬೆಳವಣಿಗೆ ಏನು ಅಂತ ಹೇಳಿ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಎಲ್ಲ ನಾಯಕರು ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತ್ಕೊಳ್ತಾರೆ. ಅದಕ್ಕೆ ಡೇ ಒನ್ನಿಂದ ರಾಜಕೀಯ ಅಂತ ಹೇಳ್ಬಿಡ್ತೀವಿ. ಹೌದಲ್ಲ, ನಾವೆಲ್ಲ ಹೇಳ್ತಾನೆ ಬಂದಿದ್ದೀವಲ್ಲ, ಇದು ರಾಜಕೀಯ ಪ್ರೇರಿತ, ಇದು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ BJP ಅವರು ಅಂತ ಹೇಳಿದ್ದೀವಲ್ಲ. ಅವರಿಂದ ಇಲ್ಲ, ಪೊಲೀಸರಿಗೆಲ್ಲ ಒಂದೇನಾಗ್ತದೆ ಅಂತಂದರೆ, ಪೊಲೀಸಿಗೆ ಯಾರಾದರೂ ಕಂಪ್ಲೇಂಟ್ ಕೊಡ್ಬೇಕು ಹಿಂಗಾಗಿದೆ ಅಂತ ತಕ್ಷಣ ಅವರು ಆ್ಯಕ್ಟ್ ಮಾಡ್ತಾರೆ. ನಾವು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ. ಸುವಮೋಟೋ ತೊಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದ್ದೀವಿ. ಒಂದು ವೇಳೆ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನೀವು ಆ್ಯಕ್ಟ್ ಮಾಡಬೇಕು ಅಂತೇಳಿ. ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ. ನಾವೇನೋ ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತು ಆರ್ಡಿನೆನ್ಸ್ದು ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನು ಗವರ್ನರಿಗೆ ಕಳಿಸ್ಕೊಡ್ತೀವಿ. ಈ ಮಧ್ಯೆ ಎಲ್ಲ DCಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ, ಎಲ್ಲ SP ಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ. ಇದನ್ನು ಕಂಟ್ರೋಲ್ ಮಾಡ್ತೀವಿ, ಬಿಡೋದಿಲ್ಲ. ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ನಮ್ಮ ಡ್ರಾಫ್ಟಲ್ಲಿ ಕೂಡ ಡೆಪ್ಯೂಟಿ ಕಮಿಷನರ್ಸ್ಗೆ ಹೆಚ್ಚು ಪವರ್ ಕೊಡಬೇಕು ಅಂತೇಳಿ, ಅದಕ್ಕೆ ಯಾವುದೊಂದು ವಿಂಗ್ ಮಾಡಬೇಕು ಅನ್ನೋದು ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ. ಅದನ್ನು ತೀರ್ಮಾನ ಆದಮೇಲೆ ಅದಕ್ಕೆ ಆರ್ಡಿನೆನ್ಸ್ ತರೋದು, ಸೆಷನ್ವರೆಗೂ ವೆಯ್ಟ್ ಮಾಡೋದು ಬೇಡ. ಇಲ್ಲ, ಅವ್ರು ಏನಾಗಿದೆ ಅಂದರೆ ಕೆಲವು ಕಡೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ. ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರೇನು ಮಾಡ್ತಾರೆ ಅಂತಂದರೆ ಹೋಗಿ ಫೋರ್ಸ್ಫುಲ್ಲಾಗಿ ಕೆಲವ್ರನ್ನೆಲ್ಲ ಕರ್ಕೊಂಡೋಗಿ ಗುಂಡಾಗಳ ಥರ ಅವ್ರನ್ನ ವರ್ತನೆ ಮಾಡಿಕೊಂಡು ಮಾಡ್ತಾರೆ. ಅದು ಮಾಡಬಾರ್ದು, ಮಾಡಿದರೆ ನಿಮ್ಮ ಮೇಲೆ ಕ್ರಮ ತೊಗೊತೀವಿ ಅಂತ ಕೂಡ CM ಅವರು ಹೇಳಿದರು. ಯಾರು ಆ ಏಜೆನ್ಸಿ ಯಾವುದಿದೆ, ಯಾವ ಮೈಕ್ರೋ ಫೈನಾನ್ಸಿಂದ ಆ ಥರ ಮಾಡ್ತಿದ್ದಾರೆ ಅವ್ರ ಮೇಲೇ ನಾವು ಕ್ರಮ ತೊಗೊತೀವಿ, ಇಂಡಿವಿಜುವಲ್ಸ್ಗಿನ್ನ ಹೆಚ್ಚಾಗಿ ಅಂತೇಳಿ ಹೇಳಿದ್ದಾರೆ. ಅದನ್ನು ಮಾಡ್ತೇವೆ, ಬಿಡೋದಿಲ್ಲ. ಯಾವುದ್ರದ್ದು ಅಲ್ಲ, ಇವತ್ತು ಫೈನಲೈಸ್ ಮಾಡಿದ್ರೆ ನಾಳೆ ನಾವು ಮಾಡ್ತೀವಿ. ಇವತ್ತು ನಾವು ಅದಕ್ಕೆ ಮೀಟಿಂಗ್ ಕರೆದ್ರೆ HK ಪಾಟೀಲ್ರು ಲಾ ಮಿನಿಸ್ಟ್ರಿಗೆ, ಅವ್ರಿಗೆ ಲಾ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು 3 ಜನ ಇವತ್ತು ಫೈನಲೈಸ್ ಮಾಡ್ತೀವಿ. ಮಾಡಿದ ಮೇಲೆ ನಾಳೆನೇ ಕ್ಯಾಬಿನೆಟ್ಟಿಗೆ ತಂದು ಫೈನಲೈಸ್ ಮಾಡೋದಕ್ಕೂ ಸಾಧ್ಯತೆ ಇದೆ. ಕೇಳ್ತಾ ಇದ್ದೀವಿ ನಾವು. ನಮ್ಮ ಅಹವಾಲು ಹೇಳಬೇಕಲ್ಲ. ನಮಗೇನೆಂದರೆ ಆ ಭಾಗದಲ್ಲಾದರೆ ಸುಮಾರು ನಾರ್ದರ್ನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ. 22 ಡಿಸ್ಟ್ರಿಕ್ಟು ಬರುತ್ತೆ, ತುಮಕೂರು ಅದು ಹೋಗುತ್ತೆ. ಆ ಭಾಗದಲ್ಲಾದರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕನೆಕ್ಟಿವಿಟಿ ಕೂಡ ಈಗಿರುವ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬೋದು ಅಂತ ಅವರು ಟೆಕ್ನಿಕಲಿ ಏನು ಮಾಡ್ತಾರೆ ನೋಡಬೇಕು. ಮೆಟ್ರೋದು ನಡೀತಾ ಇದೆ. DPR ಇನ್ನೂ ಫೈನಲೈಸ್ ಆಗಿಲ್ಲ. DPRಗೆ ಹೈದರಾಬಾದ್ ಕಂಪನಿ ಕೊಟ್ಟಿದ್ದಾರೆ. ಅವರು DPR ಇನ್ನೂ ಸಬ್ಮಿಟ್ ಮಾಡಿಲ್ಲ. ಮಾಡಿದ ಮೇಲೆ ತೀರ್ಮಾನ ತೊಗೊಳ್ತೀವಿ. PPP ಮಾಡಲ್ನಲ್ಲಿ ಸರ್ಕಾರದ್ದೇನು ಇನ್ವೆಸ್ಟ್ಮೆಂಟ್ ಇರಲ್ಲ. ಅದ ನಂತರ DPR ಬಂದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪರ್ಮಿಷನ್ ಕೇಳಬೇಕಾಗುತ್ತೆ. ಯಾಕೆಂದರೆ ನಾವಲ್ಲಿ ರೋಡಿನ ಮಧ್ಯದಲ್ಲಿ ಹೋಗೋದಾದರೆ ಮೀಡಿಯನ್ನಲ್ಲಿ ಅವ್ರು ಪರ್ಮಿಷನ್ ಕೊಡಬೇಕಾಗುತ್ತೆ. ಅದು ನಡೀತಾ ಇದೆ. ಶಾಸಕರುಗಳು ಶುರು ಮಾಡಿದಾರಲ್ಲ ಹೆಸರಿಗೆ. ರಾಮನಗರ ಶಾಸಕರು CM ಮಾಡೋದು ಹೈಕಮಾಂಡ್, ಶಾಸಕರು ಅಭಿಪ್ರಾಯ ಕೇಳಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕಡೂರು ಶಾಸಕರು ಮಾತಾಡಿದ್ದಾರೆ. ನಾನು ನೋಡಲಿಲ್ಲ, ನಾನು ಗಮನಿಸಲಿಲ್ಲ. ಅವರಿಗೂ ಅಪ್ಲೈ ಆಗುತ್ತಲ್ಲ, ಶಾಸಕರುಗಳಿಗೂ ಅಪ್ಲೈ ಆಗುತ್ತೆ, ಮಂತ್ರಿಗಳಿಗೂ ಅಪ್ಲೈ ಆಗುತ್ತೆ. ಪಕ್ಷದಲ್ಲಿ ಯಾರೇ ಆ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಅವ್ರು ಹೇಳಿದ ಮೇಲೆ ಎಲ್ಲರಿಗೂ ಅಪ್ಲೈ ಆಗುತ್ತಲ್ಲ.
ಸೊ ಅವ್ರಿಗೂ ಮತ್ತೆ ಹೇಳ್ತಾರೆ ಕಾಣುತ್ತೆ. ಅವ್ರಿಗೂ ನೋಡಪ್ಪ ಹಿಂಗೆಲ್ಲ ಹೇಳಿದ್ದಾರೆ, ನೀವೆಲ್ಲ ಹೇಳ್ಬಾರ್ದು ಅಂತ ನಾವು ಹೇಳ್ತೀವಿ. ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಸಿಎಂ, ಶಾಸಕರು ಸೇರಿ ಆಯ್ಕೆ ಮಾಡೋದು? ಎರಡೂ ಮಾಡ್ತಾರೆ. ಫಸ್ಟು ಅವ್ರ ಒಪಿನಿಯನ್ ತೊಗೊತಾರೆ ಶಾಸಕರದು, ಆನಂತರ ಅವ್ರು ತೀರ್ಮಾನ ಮಾಡ್ತಾರೆ. ಯೂಶ್ವಲಿ ಹಾಗೆ ಮಾಡೋದು. ಫಸ್ಟು ಒಪಿನಿಯನ್ ತೊಗೊಳ್ತಾರೆ, ಅದರಲ್ಲಿ ಮೆಜಾರಿಟಿ ಮತ್ತು ಬೇರೆ ಬೇರೆ ವಿಚಾರಗಳು ಅದನ್ನೆಲ್ಲ ಹೈಕಮಾಂಡ್ನವ್ರು ಪರಿಶೀಲನೆ ಮಾಡಿ ಅನೌನ್ಸ್ ಮಾಡ್ತಾರೆ. ಈಗ 1 ವರ್ಷ 8 ತಿಂಗಳಾಗ್ತಾ ಬಂದು ಸರ್ಕಾರ ಬಂತು, ಯುವ ಮಂಡಳಿ ಸದಸ್ಯರಿಗೆ ಸಮನ್ವಯ ಸಮಿತಿ ಮಾಡಿದ್ದಾರೆ, ಇನ್ನೂ ಫೈನಲ್ ಆಗಿಲ್ಲ. ಕಾರ್ಯಕರ್ತರು ಇನ್ನೂ ನಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಈಗ ನನಗೆ ಜವಾಬ್ದಾರಿ ಕೊಟ್ಟಿದ್ದರು, ನಾನೀಗಾಗಲೇ ಅದನ್ನು ಫೈನಲೈಸ್ ಮಾಡಿ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ 1 ತಿಂಗಳ ಮೇಲೆ ಆಯಿತು ಕೊಟ್ಟು. ಅವರು ಫೈನಲೈಸ್ ಮಾಡಿ ಕೊಟ್ಟರೆ ಅವರೇ ಅನೌನ್ಸ್ ಮಾಡೋದು, ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಅನೌನ್ಸ್ ಆಗುತ್ತೆ. ಅಧ್ಯಕ್ಷರು ತೀರ್ಮಾನ ಮಾಡಿ ಕೊಡಿ ಅಂತ ಹೇಳಿ ಪಾರ್ಟಿ ವರ್ಕರ್ಸ್ನ ಅವ್ರು ಮಾಡಿಕೊಡ್ಬೇಕಲ್ಲ. MLAಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಫೈನಲೈಸ್ ಮಾಡಿ ಕೊಟ್ಟಿದ್ದೇನೆ. ಪಾರ್ಟಿ ವರ್ಕರ್ಸ್ದು ಮಾಡಿಕೊಡಿ ಅಂತ ಕೇಳಿದ್ದೇನೆ, ಅವ್ರು ಕೊಟ್ಟಿಲ್ಲ ಇನ್ನೂ ಕೂಡ. ಅವ್ರಿಗೆ ಮಾಡಿ ಫೈನಲೈಸ್ ಮಾಡಿ ಕೊಟ್ಟ ಮೇಲೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತೇವೆ, ಆನಂತರ ಇಶ್ಯೂ ಆಗುತ್ತೆ. ಗೊತ್ತಿಲ್ಲ, ನಾ ಮಾಡೋ ಕೆಲಸ, ನನಗೆ ಕೊಟ್ಟಿರೋ ಕೆಲಸ ನಾ ಮಾಡಿಬಿಟ್ಟಿದ್ದೀನಲ್ಲ. 136 ಜನದ್ದು ಏನು ಕೊಟ್ಟಿದ್ದರು ಅದನ್ನೆಲ್ಲ ಫೈನಲೈಸ್ ಮಾಡಿ ನಾನು ಸಬ್ಮಿಟ್ ಮಾಡಿದ್ದೇನೆ. ಸಮಿತಿಗಳಿಗೆ ಇಂತಿಂಥವ್ರನ್ನ ಹಾಕಬೇಕು, ಇಂತಿಂಥವ್ರನ್ನ ಅದು ಕೂಡ ಮಾಡಿದ್ದೇನೆ. ಅಂದರೆ ಯಾವ ಸಮಿತಿಗೆ ಯಾರನ್ನ ಹಾಕಬೇಕು ಅನ್ನೋದನ್ನು ಕೂಡ ಮಾಡಿದ್ದೇನೆ. ಅದು ನನ್ನ ಗಮನಕ್ಕೆ ಬಂದಿಲ್ಲ, ಬಟ್ ಪೊಲೀಸ್ನವರು ಅಲ್ಲಿ ಕ್ರಮ ತಗೊಳ್ಳೋಕ್ಕೆ ಹೇಳ್ತೀವಿ. ಅವೇ ಹೇಳೋ ಅಗತ್ಯ ಇಲ್ಲ, ಅವ್ರು ಮಾಡ್ತಾರೆ. ಒಂದು ವೇಳೆ ಮಾಡಿಲ್ಲ ಅಂತಂದರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತೀವಿ. ಸರ್, ಮೂಡ ಕೇಸ್ನಲ್ಲಿ CBIದೆಲ್ಲ ವಿಚಾರಣೆಯಾಗಿ ರಿಸರ್ವ್ ಇಟ್ಟಿದ್ದಾರೆ. ಅಲ್ಲ, ಪ್ರಕಟಣೆ ಆಗಲಿ ಅಲ್ಲ, ಆರ್ಡರ್ ಆಚೆಗೆ ಬಂದ ಮೇಲೆ ತಾನೇ ಗೊತ್ತಾಗುತ್ತೆ. ರಿಸರ್ವ್ ಮಾಡಿದ್ದಾರೆ ಅಂದಮೇಲೆ ಅದು ನಾವು ಕಾಯ್ದು ನೋಡಬೇಕು. ಅದು ಆಚೆ ಬಂದ ಮೇಲೆ ಏನಾದರೂ ಮುಂದಿನ ಬೆಳವಣಿಗೆ ಏನು ಅಂತ ಹೇಳಿ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಎಲ್ಲ ನಾಯಕರು ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತ್ಕೊಳ್ತಾರೆ, ಅದಕ್ಕೆ ಡೇ ಒನ್ನಿಂದ ರಾಜಕೀಯ ಅಂತ ಹೇಳ್ಕೊಡ್ತೀವಿ. ಹೌದಲ್ಲ, ನಾವೆಲ್ಲ ಹೇಳ್ತಾನೆ ಬಂದಿದ್ದೀವಲ್ಲ, ಇದು ರಾಜಕೀಯ ಪ್ರೇರಿತ, ಇದು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ BJP ಅವರು ಅಂತ ಹೇಳಿದ್ದೀವಲ್ಲ. ಅವರಿಂದ